ಈಶ್ವರೋ ಗುರುರಾತ್ಮೈತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಯೋಗ ಎಂದರೆ ಏನು ಎನ್ನುವುದನ್ನು ನಿಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತಿರಬಹುದಾದ ಎರಡು ಕಥೆಗಳಿಂದ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಒಬ್ಬ ವಿದೇಶೀಯ ಭಾರತದ ಯೋಗಿಯೊಬ್ಬನನ್ನು ಭೇಟಿ ಮಾಡ್ತಾನೆ. ಆತನ ಆಶ್ರಮ ತುಂಬ ಸರಳವಾಗಿತ್ತು, ವಿಶೇಷವಾದ ವಸ್ತುಗಳು ಯಾವುದೂ ಇರಲಿಲ್ಲ. ಆತನ ಕೋಣೆಯಲ್ಲಿ ಒಂದು ಚಾಪೆ ಮತ್ತು ಒಂದು ಕಮಂಡಲ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಆ ವಿದೇಶಿಯ ಕೇಳ್ತಾನೆ, ಉಳಿದಿದ್ದೆಲ್ಲ ಎಲ್ಲಿಗೆ ಹೋಯಿತು? ಯಾವುದೋ ಒಂದು ಫರ್ನಿಚರ್ಸ್ ಎಲ್ಲ ಎಲ್ಲಿಗೆ ಹೋಯಿತು? ಸೋಫಾ, ಟೇಬಲ್, ಕುರ್ಚಿ, ಇನ್ನೊಂದು ಎಲ್ಲ ಕಾಣ್ತಾ ಇಲ್ವಲ್ಲ, ಎಲ್ಲಿದೆ ಅಂತ. ನಿಂದೆಲ್ಲಿದೆ ಅಂತ ಕೇಳಿದಂತೆ ಅವನು. ನಿಂದೆಲ್ಲಿದೆ ಅಂತ. ನಂದು ಅಂದರೆ ನಾನು ಯಾತ್ರಿಕ, ನಾನು ಪ್ರವಾಸಿ, ನಂದು ಹೇಗೆ ಎಲ್ಲೆಲ್ಲಿ ಇರೋಕ್ಕೆ ಸಾಧ್ಯ ಅಂತ. ಅದಕ್ಕೆ ಅಯೋಗ್ಯ ಉತ್ತರ ಕೊಡ್ತಾನೆ, ನಾನು ಅದೇ ಅಂತ. ನಾನು ತಿರುಗಾಟಕ್ಕೆ ಬಂದವನು ಇಲ್ಲಿಗೆ ಅಷ್ಟೇ, ಪ್ರವಾಸಿ. ಈ ದೇಶಕ್ಕೆ, ಈ ಊರಿಗೆ ಅಂತಲ್ಲ, ಈ ಭೂಮಿಗೆ ಅಂತ ಒಂದು ತಿರುಗಾಟಕ್ಕೆ ಬಂದವನು. ಮತ್ತು ಯಾಕೆ ಇದೆಲ್ಲ ನನಗೂ ಅಂತ. ಅಲ್ಲಿದೆ ನಮ್ಮನೆ, ಈ ಮನೆ ಸುಮ್ಮನೆ. ನಮ್ಮನೆ ಅಂತ ನಾವು ಯಾವುದನ್ನು ಹೇಳ್ತಾ ಇದ್ದೇವೋ ಅದು ಸುಮ್ಮನೆ ಅಂತ. ನಿಜವಾದ ಮನೆ ಅಲ್ಲೆಲ್ಲೂ ಇದೆ. ಇದೊಂದು ಯಾತ್ರೆ ಮಾತ್ರ ಅಂತ, ಇದೊಂದು ತಿರುಗಾಟ ಮಾತ್ರ ಈ ಲೋಕದಲ್ಲಿ. ಕಗ್ಗದ ಆ ಪದ್ಯವನ್ನು ನಿಮಗೆ ನೆನಪಿಸ್ತೇವೆ. ಯಾತ್ರಿಕರು ನಾವು, ದಿವ್ಯ ಕ್ಷೇತ್ರವೇ ಈ ಲೋಕ. ಸತ್ರದಲ್ಲಿ ನೇಮದಿಂದಿರಲಿ ಕಡೆಯುಂಟು, ರಾತ್ರಿ 3 ಆಯಿತು ಹೊರಡನೆ ತೆರಳಿದೊಡೆ, ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ. ಯಾತ್ರಿಕರು ನಾವು, ನಾವೆಲ್ಲರೂ ಕೂಡ ಯಾತ್ರಿಕರೇ, ತಿರುಗಾಡಿಗಳು ಅಂತ. ದಿವ್ಯ ಕ್ಷೇತ್ರವೇ ಈ ಲೋಕ. ಯಾತ್ರೆಯನ್ನು ಕ್ಷೇತ್ರಗಳಲ್ಲಿ ಮಾಡ್ತಾರೆ. ಹಾಗೆ ಈ ಲೋಕವೇ, ಈ ಭೂಮಿಯೇ ಒಂದು ಕ್ಷೇತ್ರ, ದಿವ್ಯ ಕ್ಷೇತ್ರ. ಕ್ಷೇತ್ರಕ್ಕೆ ಹೋದಾಗ ದೇವರ ದರ್ಶನ ಮಾಡ್ತೇವೆ. ಮತ್ತು ಇರಬೇಕು ಅಂದರೆ ಸತ್ರ ಇರ್ತದೆ ಅಲ್ಲಿ, ಸತ್ರ ಅಥವಾ ಛತ್ರ ಇರ್ತದೆ ಅಲ್ಲಿ. ಅಲ್ಲಿ ಇರಲಿಕ್ಕೆ ಅವಕಾಶ ಉಂಟು, ಇರಲಿಕ್ಕೆ ಎಡೆ ಉಂಟು. ಆದರೆ ನೇಮದಿಂದಿರಲಿಕ್ಕೆ ಎಡೆ ಉಂಟು. ನಿಯಮ ಇದೆ, ಆ ನಿಯಮಾನುಸಾರವಾಗಿ ಇರಲಿಕ್ಕೆ ಎಡೆ ಉಂಟು. ನಿಯಮ ಏನು ಅಂದರೆ ರಾತ್ರಿ 3 ಆಯಿತು ಹೊರಡು, 3 ರಾತ್ರಿ ಇರ್ಬೋದು. ಹಿಂದಿನ ಕಾಲದ ಛತ್ರಗಳಲ್ಲಿ ಹಾಗೆ 3 ಹಗಲು 3 ರಾತ್ರಿ ಇರ್ಬೋದು, 4ನೇ ದಿನ ಇರಲಿಕ್ಕಿಲ್ಲ ಅಲ್ಲಿ. ಯಾಕೆಂದರೆ ಯಾತ್ರಿಕರಿಗೆ ಅಂತ ಇರುವಂಥದ್ದು, ಅದನ್ನೇ ಖಾಯಂ ಠಿಕಾಣಿ ಮಾಡಿಕೊಂಡ್ರೆ ಹೇಗೆ ಅಂತ. ಹಾಗಾಗಿ ಒಂದು ಕಾಮನ್ ರೂಲ್, ಅದು ಸಾಮಾನ್ಯ ನಿಯಮ, 3 ರಾತ್ರಿ ಇರ್ಬೋದು ಅಂತ. ಹಾಗಾಗಿ ರಾತ್ರಿ 3 ಆಯಿತು ಹೊರಡು ಅಂತ ಹೇಳ್ತಾನೆ ಪಾರುಪತ್ಯದವನು ಅಂತ. ಹಾಗಂದು ಕೂಡ ಹೊರಡಬೇಕು ಅಂತ. ರಾತ್ರಿ 3 ಆಯಿತು ಹೊರಡೇನೆ ತೆರಳಿದುಡೆ, ಆ ತಯಾರಿ ಇರಬೇಕು ನಮ್ಮ ಮನಸ್ಸಲ್ಲಿ. 1 ರಾತ್ರಿ ಆಯಿತು, 2 ರಾತ್ರಿ ಆಯಿತು, 3ನೇ ದಿನ ಆಗಲಾಗುವಾಗಲೇ ನಾವೆಲ್ಲ ಗಂಟು ಮುಟ್ಟೆ ಕಟ್ಟಬೇಕು ಮೊದಲೇ ಅಂತ. ಸಾಧ್ಯವಾದಷ್ಟು ಅವನು ಹೇಳೋದಕ್ಕೆ ಅವಕಾಶ ಕೊಡಬಾರ್ದು, ನಾವೇ ಹೊರಟುಬಿಡಬೇಕು. ಹೇಳ್ದ ಅಂದ್ರಂತೂ 1 ನಿಮಿಷ ತಡ ಮಾಡಿದ್ರೆ ತಗೊಂಡು ಹೋಗ್ತಾ ಇರಬೇಕು ಅಂತ. ಹೊರಡನೆ ತೆರಳಿದೊಡೆ ಪಾರುಪತ್ಯದವ ಮೆಚ್ಚುವನು. ಆ ಸತ್ರದ ಪಾರುಪತ್ಯದವನಿದಾನಲ್ಲ, ಅವನು ಮೆಚ್ಚುವನು. ಇಲ್ಲಿ ರಾತ್ರಿ 3 ಅಂದರೆ ಯಾವುದು ಅಂದರೆ ಬಾಲ್ಯ 1 ರಾತ್ರಿ, ಯೌವನ ಇನ್ನೊಂದು ರಾತ್ರಿ, ಮುಪ್ಪು ಮತ್ತೊಂದು ರಾತ್ರಿ, ಆಮೇಲೆ ಹೊರಡು ಅಂತ. 4ನೇದು ಅದೇ ಮಾರ್ಚಿಂಗ್ ಆರ್ಡರ್, ಬೇರೆ ಏನಿಲ್ಲ. ಹಾಗಾಗಿ ಹೊರಡಬೇಕು ಅಂತ. ಆಗ ಹೊರಡೋದಕ್ಕೆ ನಾವು ತಕರಾರು ಮಾಡ್ತೇವೆ. ಅಲ್ಲೇ ನಮಗೆ ದುಃಖ ಕ್ಲೇಶ ಇರುವಂಥದ್ದು. ನಾವು ಹೊರಡೋಕ್ಕೆ ಇಷ್ಟಪಡೋದಿಲ್ಲ. ಇದನ್ನೇ ಕಾಯಂ ಅಂತ, ಬಾಡಿಗೆ ಮನೆಯೇ ಕಾಯಂ ಅಂತ ಮಾಡ್ಕೊಂಡು ಬಿಟ್ಟಿದ್ದೇವೆ. ಈಗ ನೀವು ಒಂದು ಬಾಡಿಗೆ ಮನೇಲಿ ಇರ್ತೀರಿ, ಅದನ್ನೇ ಕಾಯಂ ಅಂತ ಮಾಡ್ಕೊಳ್ಳೋಕೆ ಹೊರಟ್ರೆ ಆದರೆ ನಿಜವಾದ ಮಾಲೀಕ ಸುಮ್ಮನೆ ಇರ್ತಾನೆ? ಸುಮ್ಮನೆ ಇರೋದಿಲ್ಲ ತಾನೆ. ಹಾಗೆ ಈ ಶರೀರ ಆಗಲಿ, ಈ ಲೋಕ ಆಗಲಿ ಬಾಡಿಗೆ ಮನೆ ರೀತಿಯಲ್ಲಿ ಇರುವಂಥದ್ದು. ನಮಗೆ ಅಲ್ಲಿ ಕಾಯಂ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಜ್ಞೆ ನಮಗಿದ್ದಾಗ ನಾವು ಚೆನ್ನಾಗಿ ಬದುಕ್ತೇವೆ. ಆ ಪ್ರಜ್ಞೆ ಇಲ್ಲದೆ ಇದ್ದರೆ ಹೇಗೋ ಬದುಕ್ತೇವೆ, ಸ್ವಾರ್ಥಿಗಳಾಗಿ, ಲಾಲಸಿಗಳಾಗಿ ಬದುಕ್ತೇವೆ. ಆ ಯೋಗಿ ಹೇಳ್ತಾ ಇರೋದು ಅದೇ ಅಂತ. ನಾನು ಒಬ್ಬ ವಿಸಿಟರ್ ಅಂತ ಅವನು ಹೇಳೋದು, ನಾನು ಒಬ್ಬ ಯಾತ್ರಿಕ ಅಂತ, ಈ ಭೂಮಿಗೆ ಒಂದು ಭೇಟಿ ಕೊಡ್ಲಿಕ್ಕೆ ಬಂದವನಷ್ಟೇ ಅಂತ.
ಹಾಗಾಗಿ ಇದು ನಮ್ಮ ಮನೆ ಅಲ್ಲ ಖಂಡಿತ. ಯಾಕೆಂದರೆ ನಾವಿಲ್ಲಿ ಮೊದಲು ಇರಲಿಲ್ಲ, ಮುಂದೆ ಇರೋದಿಲ್ಲ, ಈಗ ಸದ್ಯ ಇರೋದು. ಬಾಡಿಗೆ ಮನೆ ಲಕ್ಷಣ ಪೂರ್ತಿ ಬಂತು ಅಂತ. ಮೊದಲು ಇರಲಿಲ್ಲ, ಆಮೇಲೆ ಇರೋದಿಲ್ಲ, ಮಧ್ಯೆ ಒಂದು ಸ್ವಲ್ಪ ಕಾಲ ಇರ್ತೀವಿ ಅಂದರೆ ಬಾಡಿಗೆ ಮನೆ ಅದು. ಪುಣ್ಯ ಪಾಪಗಳ ಬಾಡಿಗೆಯನ್ನು ಕೊಟ್ಟು ನಾವಿಲ್ಲಿ ವಾಸ ಮಾಡ್ತೇವೆ ಈ ಲೋಕದಲ್ಲಿ ಮತ್ತು ಈ ದೇಹದಲ್ಲಿ ಅಂತ. ಆ ಪುಣ್ಯ ಪಾಪಗಳು ಖರ್ಚಾದಾಗ ಹೊರಡು ಅಂತ. ಖರ್ಚಾಗೋದು 3 ರಾತ್ರಿ ಆದ ಕೂಡಲೇ ಬಾಲ್ಯ, ಯೌವನ ಮತ್ತು ಮುಪ್ಪು ಅನ್ನುವ 3 ಅವಸ್ಥೆಗಳು ದಾಟ್ತಾ ಇರುವ ಹಾಗೆ ಹೊರಡು ಎನ್ನುವ ಅಪ್ಪಣೆ ಬರ್ತದೆ. ಹೊರಡಬೇಕಾಗ್ತದೆ ಆಗ ನಾವು ಅಂತ. ಹಾಗಾಗಿ ನಮ್ಮನೆ ಇದಲ್ಲ. ನಮ್ಮನೆ ಯಾವುದು ಅಂದರೆ ಎಲ್ಲಿ ನಮ್ಮ ತಂದೆ ಇದ್ದಾನೋ ಅದು ನಮ್ಮ ಮನೆ, ಎಲ್ಲಿ ನಮ್ಮ ತಾಯಿ ಇದ್ದಾಳೋ, ಎಲ್ಲಿ ನಮ್ಮ ತಂದೆ ಇದ್ದಾನೋ, ವಿಶ್ವದ ತಂದೆ ವಿಶ್ವದ ತಾಯಿ ಅದೆರಡು ಒಂದೇ. ತಾಯಿ ತಂದೆ ಅಂತ ಸುಮ್ಮನೆ ಹೆಸರು ಅಷ್ಟೇ. ಅದು ಅವನೇ ತಾಯಿ ಅವನೇ ತಂದೆ. ಮಾತಾ ರಾಮೋ ಮತ್ ಪಿತಾ ರಾಮಚಂದ್ರ, ಎರಡು ರಾಮನಿಗೆ ಹೇಳೋದು ನೋಡಿ. ಅವನೇ ಇದು ಅವನೇ ಇದು ಅಂತ. ಹಾಗಾಗಿ ಅವನೇ ದ್ವಿಪಾತ್ರವನ್ನು ತಾಳಿ, ತಾಯಿ ಪಾತ್ರ ತಂದೆ ಪಾತ್ರ ಎರಡನ್ನು ತಾಳಿ ನಮಗೆ ಜನ್ಮ ಕೊಟ್ಟಿದ್ದಾನೆ, ನಮ್ಮನ್ನು ಸಾಕಿ ಸಲಹುತ್ತಾ ಇದ್ದಾನೆ. ಆದರೆ ಮನೆ ಅಲ್ಲಿದೆ, ಸದ್ಯಕ್ಕೆ ನಾವು ಇರೋದು ಎಲ್ಲಿ. ಇಷ್ಟು ಒಂದು ಕಥೆ. ಆ ಇನ್ನೊಂದು ಕಥೆ ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತಿರುವಂಥ ಕಥೆನೇ, ನಾವೇ ನಿಮ್ಮ ಮುಂದೆ ಮೊದಲು ಹೇಳಿರುವಂಥ ಕಥೆ. ಈ ಎರಡೂ ಕಥೆ ಪೂರ್ತಿ ನಾವು ತಿಳ್ಕೊಂಡಾಗ ಯೋಗ ಅಂದರೆ ಏನು ಅಂತ ನಮ್ಗೆ ಅರ್ಥ ಆಗ್ತದೆ ಅಂತ. ಎರಡನೇ ಕಥೆ ಇಷ್ಟೇ. ಅದು ಪ್ರೇಯಸಿಯ ಮನೆಯ ಬಾಗಿಲನ್ನು ಪ್ರೇಮಿ ತಟ್ಟಿದ ಅಂತ. ಪ್ರೇಯಸಿಯನ್ನು ತೊಗೊಂಡಿದ್ದಾರೆ ಅಲ್ಲಿ, ನೀವೇನು ತೊಗೊಂಡ್ರು ಆಗ್ಬೋದು, ಅದನ್ನೇ ತಗೋಬೇಕು ಅಂತಲೂ ಏನಿಲ್ಲ. ಹಿಂದಿಯ ಕಥೆ ಒಂದದು. ಬಾಗಿಲು ತಟ್ಟಿದ ಅಂತ. ಒಳಗಿಂದ ಧ್ವನಿ ಬಂತಂತೆ, ಯಾರು? ಹೊರಗಿಂದ ಉತ್ತರ ಹೋಯಿತು, ನಾನು. ಅದಕ್ಕೆ ಒಳಗಿಂದ ಪ್ರತ್ಯುತ್ತರ ಬಂತು, ಇಲ್ಲಿ ಇಬ್ಬರಿಗೆ ಜಾಗ ಇಲ್ಲ ಅಂತ. ನಾನು ನೀನು ಇಬ್ಬರಿಗಿಲ್ಲ ಜಾಗ ಇಲ್ಲ. ಬಾಗಿಲು ತೆರೀಲೇ ಇಲ್ಲ. ಅವನು ಹೊರಟು ಹೋದ, ಕಾಡು ಸೇರಿದ, ತಪಸ್ಸು ಮಾಡಿದ, ಉಪಾಸನೆ ಮಾಡಿದ, ಭಕ್ತಿ ಮಾಡಿದ, ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡ. ಅದಕ್ಕೆ ಹೇಳಿದ್ದು ಈ ಪ್ರೇಯಸಿ ಪ್ರೇಮಿ ಅಂದರೆ ಅದರ ಧ್ವನಿ ಬೇರೆ ಅಂತ. ಇದೆಲ್ಲ ಮಾಮೂಲಿ ಪ್ರೇಯಸಿ ಪ್ರೇಮಿಗಳು ಮಾಡುವಂಥದ್ದಲ್ಲ. ಈ ತಪಸ್ಸು, ಧ್ಯಾನ, ಭಕ್ತಿ, ಸಮರ್ಪಣೆ ಇಂಥದ್ದೆಲ್ಲ ಇದೆಲ್ಲ ಮಾಡಿ ಎಷ್ಟೋ ಕಾಲ ಕಳೆದ ಮೇಲೆ ಮರಳಿ ಬರ್ತಾನೆ. ಬಂದು ಮತ್ತೆ ಬಾಗಿಲು ತಡ್ತಾನೆ. ಮತ್ತದೇ ಪ್ರಶ್ನೆ ಒಳಗಿಂದ, ಯಾರು ಅಂತ. ಈ ಸಾರಿ ಕೊಟ್ಟ ಉತ್ತರ, ನೀನೇ ಅಂತ. ಬಾಗಿಲು ತೆರೀತು. ಇದು ನಿಜವಾಗಿ ದೇವನ ಮನೆಯ ಬಾಗಿಲನ್ನ ಜೀವ ತಟ್ಟಿದಾಗ ಆಗುವಂಥ ಕಥೆ ಇದು ಅಂತ. ದೇವನ ಮನೆ ಬಾಗಿಲನ್ನು ಜೀವ ತಟ್ಟಿದಾಗ ದೇವ ಒಳಗಿಂದ ಕೇಳ್ತಾನೆ, ಯಾರು ಅಂತ. ನಾನು ಅಂದರೆ, ಹಂಗಾರೆ ನಿನಗಿನ್ನೂ ಕಾಲ ಪಕ್ವಾಗಿಲ್ಲ, ನೀ ಅಲ್ಲೇ ಇರು. ಯಾಕೆಂದರೆ ಅಲ್ಲಿ ಇಬ್ಬರು ಇರೋಕ್ಕೆ ಅವಕಾಶ ಇಲ್ಲ ಅಂತ. ಪ್ರೇಮ ಗಲಿ ಅತಿ ಸಾಂಕರಿ. ಈ ಪ್ರೇಮದ ದಾರಿ ಇದೆಯಲ್ಲ, ಗಲಿ ಅಂದರೆ ದಾರಿ ಅಂತ. ಪ್ರೇಮ ಗಲಿ ಅತಿ ಸಾಂಕರಿ ಅಂತ, ತುಂಬ ಚಿಕ್ಕದು. ಆ ದಾರಿ ತುಂಬ ಕಿರಿದು ಅಂತ. ಎಷ್ಟು ಕಿರಿದು ಅಂದರೆ ಯಾಮೆ ದೋನ ಸಮಾಯೆ. ಅಲ್ಲಿ ಇಬ್ಬರಿಗೆ ಜಾಗ ಇಲ್ಲ, ಇಬ್ಬರಿಗೆ ಅವಕಾಶ ಇಲ್ಲ. ಅಲ್ಲಿ ಈ ಕೆಲವು ದಾರಿಗಳೆಲ್ಲ ಇರ್ತಾವಲ್ಲ, ಒನ್ ವೇ ಟ್ರಾಫಿಕ್, ಈ ಸಿಂಗಲ್ ವೇ ಇರ್ತದಲ್ಲ, ಒಂದೇ ವಾಹನ ಹೋಗ್ಬೋದಷ್ಟೇ, ಇನ್ನೊಂದು ವಾಹನ ಎದುರಿಂದ ಬಂದರೆ ಸಾಧ್ಯವೇ ಇಲ್ಲ. ಆ ತರಹ ಅದು ಅಂತ. ಯಾಮೆ ದೋನ ಸಮಾಯೆ, ಅಲ್ಲಿ ಎರಡಕ್ಕೆ ಜಾಗ ಇಲ್ಲ, ಇಬ್ಬರಿಗೆ ಜಾಗ ಇಲ್ಲ. ಜಬ ಮೈ ಥಾ ತಬ್ ಹರಿ ನಹಿ. ನಾನು ಇದ್ದಾಗ ಅಲ್ಲಿ ಹರಿ ಇಲ್ಲ. ಜಬ ಹರಿ ಹೇ, ಹರಿ ಬಂದಾಗ ಮತ್ತೆ ನಾನಿಲ್ಲ ಅಲ್ಲಿಂದ. ಇಬ್ಬರಲ್ಲಿ ಒಬ್ಬರು ಮಾತ್ರ ಇರ್ಬೋದು ಅನ್ನೋ ತರಹ ಕಾಣ್ತದೆ. ಇಬ್ಬರಲ್ಲಿ ಒಬ್ಬರು ಮಾತ್ರ ಇರ್ಬೋದು ಅಂತಲ್ಲ, ಇಬ್ಬರು ಒಬ್ಬರಾದರೆ ಇರ್ಬೋದು ಅಂತ. ಎರಡು ಹೋಗಿ ಒಂದಾದರೆ ಇರ್ಬೋದು ಅಂತ. ಅದೇ ಯೋಗ ಅಂದರೆ, ಅದೇ ಯೋಗ ಅಂದರೆ. ಮೊದಲ ಕಥೆ ಹೇಳ್ತದೆ, ಇದು ನನ್ನ ಮನೆ ಅಲ್ಲ ಅಂತ, ಇದೊಂದು ವಿಸಿಟ್ ಅಷ್ಟೇ ನಂದು ಭೂಮಿಗೆ ಅಂತ. ಹಿಂದಿನ ಜನ್ಮದಲ್ಲಿ ಭೂಮಿಯಲ್ಲಿ ಇದ್ನೋ, ಇನ್ಯಾವುದಾರೋ ಗ್ರಹದಲ್ಲಿ ಇದ್ನೋ ಯಾರಿಗೂ ಗೊತ್ತು. ಮುಂದಿನ ಜನ್ಮದಲ್ಲಿ ಇನ್ಯಾವ ಲೋಕದಲ್ಲಿ ಇರ್ತೇನೋ ಯಾರಿಗೂ ಗೊತ್ತು. ಇದೊಂದು ವಿಸಿಟರ್ ನಾವು ಅಷ್ಟೇ ಅಂತ. ಹಾಗಾಗಿ ಎಷ್ಟು ಯಾಕೆ ಸಾಮಾನು ಅಂತ. ಆ ವಿದೇಶಿಗರಿಗೆ ಅದೇ ಧಾಟಿನ ಉತ್ತರ ಕೊಡ್ತಾನೆ ಅವನು. ಎಲ್ಲಿ ಫರ್ನಿಚರ್ ಅಂದರೆ ನಿಮ್ಮದಲ್ಲಿ ಅಂತ ಅವನ ಪ್ರತಿ ಪ್ರಶ್ನೆ ಒಂದು. ನನಗೆ ಅಗತ್ಯ ಇಲ್ಲ, ನಾನೊಬ್ಬ ವಿಸಿಟರ್ ಅಂದರೆ ನಾನು ಅದೇ ಅಂತ, ನಾನು ವಿಸಿಟರ್ ಅಂತ. ಆ ಕಥೆಯ ಧ್ವನಿ ಏನು ಅಂದರೆ, ನಮ್ಮ ಮನೆ ಇಲ್ಲಿಲ್ಲ ಅಂತ. ಇಲ್ಲಿರುವ ಮನೆ ನಮ್ಮ ಮನೆ ಅಲ್ಲ. ನಮ್ಮ ಮನೆ ಅಂತ ಇವತ್ತಿರೋದು ನಾಳೆ ನಮ್ಮ ಮನೆಯಾಗಿರೋದಿಲ್ಲ, ನಿನ್ನೆ ನಮ್ಮ ಮನೆ ಆಗಿರಲಿಲ್ಲ. ಹಾಗಾಗಿ ಇದು ನಿಜವಾಗಿ ನಮ್ಮ ಮನೆ ಅಲ್ಲ ಅಂತ. ಎಲ್ಲಿದೆ ನಮ್ಮ ಮನೆ ಅಂದರೆ ಅದೇ ಅಲ್ಲಿದೆ. ಈಗ ಬಾಗಿಲು ತಟ್ಟದ ವಿಷಯ ಹೇಳಿದ್ವಲ್ಲ,
ಅಲ್ಲಿದೆ ನಮ್ಮ ಮನೆ, ಅಲ್ಲಿದೆ ನಮ್ಮ ಮನೆ. ಆದರೆ ಅಲ್ಲಿ ಬಾಗಿಲು ತಟ್ಟಿದಾಗ ನಾವು ಎರಡಾಗಿ ಉಳಿಯುವಂತೆ ಇದ್ದರೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಎರಡಾಗಿ ಇರುವಂತೆ ಇಲ್ಲ ಅಲ್ಲಿ ಅಂತ. ಹಾಗಾಗಿ ನಾನು ಅಂದರೆ ಜಾಗ ಇಲ್ಲ ಅಂತ. ಮೊದಲೇ ನಾನು ಇದ್ದೇನೆ ಮತ್ತು ನೀನು ಬೇರೆ, ನಾನು ನೀನು ಇಬ್ಬರು ಇರೋ ಹಾಗಿಲ್ಲ ಇಲ್ಲಿ. ಆದರೆ ಎರಡನೇ ಬಾರಿ ಪಕ್ವತೆಯಲ್ಲಿ ನಾನು ನೀನು ಇಲ್ಲ, ನೀನೇ ಬಾ ಒಳಗೆ. ಎಲ್ಲಿವರೆಗೆ ನಾನು ಅನ್ನೋದು ಪ್ರತ್ಯೇಕವಾಗಿ ನಮಗಿರ್ತದೋ ಅಲ್ಲಿವರೆಗೆ ನಮಗೆ ಭಗವಂತನಲ್ಲಿ ಎಡೆ ಇಲ್ಲ, ಭಗವಂತನಲ್ಲಿ ಅವಕಾಶ ಇಲ್ಲ. ಈಗ ಗಂಗೆ, ಯಮುನೆ, ಕಾವೇರಿ, ನರ್ಮದೆ ಎಲ್ಲ ಸಮುದ್ರದಲ್ಲಿ ಹೋಗಿ ಸೇರ್ತವೆ ಅನ್ನೋದಕ್ಕೆ ಅರ್ಥ ಏನು? ಪ್ರತ್ಯೇಕವಾಗಿ ಉಳಿಯೋದಿಲ್ಲ ಆಮೇಲೆ ಅಂತ. ಸೇರಿದ ಮೇಲೆ ಗಂಗೆಯನ್ನು ಪ್ರತ್ಯೇಕ ತೋರಿಸ್ಲಿಕ್ಕೆ ಸಾಧ್ಯವಾ? ಯಮುನೆಯನ್ನು ಪ್ರತ್ಯೇಕ ತೋರಿಸ್ಲಿಕ್ಕೆ ಸಾಧ್ಯವಾ? ಎಲ್ಲ ಒಂದೇ ರೀತಿ ನೀರು, ಎಲ್ಲಿಂದ ಎಲ್ಲಿಗೆ ಹೋದರೂ ಅದೇ ರುಚಿ, ಅದೇ ಗುಣಮಟ್ಟ, ಅದೇ ಸ್ವಭಾವ, ಅದೇ ಸ್ವರೂಪ, ಎಲ್ಲಿ ವ್ಯತ್ಯಾಸ ಇಲ್ಲ. ಒಮ್ಮೆ ಸೇರಿದ ಮೇಲೆ ಒಂದು ಸಾರಿ ಪುನಃ ನೋಡಬೇಕು ಎಲ್ಲಿ ಗಂಗೆ ಅಂದರೆ ನೋಡೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ಒಳ ಬರುವಾಗ ಸಮುದ್ರ ಏನು ಮಾಡ್ತದೆ ಅಂದರೆ ತನ್ನಿಂದ ಪ್ರತ್ಯೇಕತೆಗೆ ಉಳಿಯೋದ ಹಾಗೆ ಮಾಡ್ತದೆ ಅಂತ. ಹಾಗಾದ ಮೇಲೆ ಸಮುದ್ರದಲ್ಲಿ ಸೇರುವಂತಾಗುವಂಥದ್ದು. ಅಲ್ಲಿವರೆಗೆ ಸಮುದ್ರದಲ್ಲಿ ಸೇರೋದಿಲ್ಲ ಅದು. ಹಾಗೆ ಇಲ್ಲಿಯೂ ಕೂಡ ದೇವನೊಳಗೆ ಜೀವ ಒಂದಾದಾಗ ಮಾತ್ರವೇ ಯೋಗ ಅಂತ ಆಗೋದು. ಯೋಗ ಅಂದರೆ ಅದು ಅಂತ, ಅದಕ್ಕೆ ಯೋಗ ಅಂತ ಹೆಸರು ಅಂತ. ಆಗಲೇ ಅಲ್ಲಿ ಜಾಗ ಇರೋದು. ಅಲ್ಲಿವರೆಗೂ ಜಾಗ ಎಲ್ಲ ವಾಪಸ್ ಹೋಗ್ಬೇಕಾಗ್ತದೆ ಅಲ್ಲಿಂದ. ಬಾಗಿಲು ತಟ್ಟಿದ್ರೆ ಬಾಗಿಲು ತೆರ್ಕೊಳ್ಳೋದಿಲ್ಲ, ಮತ್ತಿಲ್ಲಿಗೆ ಬರಬೇಕು, ಮತ್ತೆ ಸಾಧನೆ ಮಾಡಬೇಕು, ಮತ್ತೆ ಕ್ಲೇಶವನ್ನು ಅನುಭವಿಸ್ಬೇಕು, ಮತ್ತೆ ತಪಸ್ಸು ಮಾಡಬೇಕು. ಕೊನೆಗೂ ಬಾಗಿಲು ತೆರ್ಕೊಳ್ಳೋದು ಯಾವಾಗ ಅಂದರೆ ನಾನು ಅನ್ನೋದು ಉಳಿದೇ ಇದ್ದಾಗ ಅಂತ, ಪ್ರತ್ಯೇಕ ಅಂತ. ಅದಾದರೆ ಅವನು ಯೋಗಿ. ಅದಾಗದಿದ್ದರೆ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾನೆ, ಆ ದಾರಿಯಲ್ಲಿದ್ದಾನೆ, ಹೊರತು ಯೋಗಿ ಅಲ್ಲ ಅಂತ. ಅದಕ್ಕೆ ನಾವು ಮೊನ್ನೆ ಹೇಳಿದ್ದು, ನಾವು ಯೋಗ ಅಂತ ಏನೆಲ್ಲ ಅಭ್ಯಾಸ ಮಾಡ್ತಾ ಇದ್ದೇವೆ, ಏನೆಲ್ಲ ಕೇಳ್ತಾ ಇದ್ದೇವೆ, ಅಲ್ಲಿ ಈ ವಿಷಯ ಏನಾದ್ರು ಇದೆಯಾ ಅಂತ ನೋಡಿ ಅಂತ. ಹೀಗೆ ಹೋಗಿ ಇದು ಪರಿವಸಾನ ಆಗ್ತದ ನೋಡಿ ಅಂತ. ಅದು ಆಗ್ತಾ ಇಲ್ಲ, ಹೆಚ್ಚಿನದಾಗಿ ಆಗ್ತಾ ಇಲ್ಲ. ಏನಿಲ್ಲ ಅಂತಲ್ಲ ನಾವು ಹೇಳೋದು, ಮಾರುಕಟ್ಟೆಯಲ್ಲಿ ಸಿಗುವ ಯೋಗ ಯಾವುದು ಹೀಗಾಗ್ತಾ ಇಲ್ಲ ಅಂತ. ಮಾರುಕಟ್ಟೆಯಲ್ಲಿ ಸಿಗುವ ಯೋಗ ಅದು ಬರೇ ಒಂದಷ್ಟು ವ್ಯರ್ಥ ಶ್ರಮವನ್ನು ಹೇಳ್ತಾ ಇದೆ ಅಷ್ಟೇ. ಹೆಚ್ಚು ಒಂದು ಸ್ವಲ್ಪ ಬಾಡಿ ಕಂಡೀಷನಿಂಗ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನೂ ಇಲ್ಲ ಅದರಲ್ಲಿ. ಆದರೆ ನಿಜವಾದ ಯೋಗವಾದರೆ ಅಂತಿಮವಾಗಿ ಅದು ಹೀಗಾಗಬೇಕು. ಅದು ಯಾಮೇ ದೋನ ಸಮಾಜಿ ಜಬ ಮೈ ಥಾ ತಬ್ ಹರಿ ನಹಿ. ಇದನ್ನು ಹೇಳಬೇಕಾದ್ರೆ ಆ ಮೈ ಥಾ, ನಾನು ಅನ್ನೋದು ಭೂತಕಾಲ ಆಗಿದೆ ಈ ಮಾತುಗಳನ್ನ ಹೇಳಬೇಕಾದ್ರೆ. ಜಬ ಮೈ ಥಾ ತಬ್ ಹರಿ ನಹಿ, ಆವಾಗ ಹರಿ ಇರಲಿಲ್ಲ ಅಲ್ಲಿ. ಜಬ್ ಹರಿ ಹೇ, ಈಗಿದ್ದಾನೆ ಹರಿ, ತಬ್ ಮೈ ನಹಿ, ನಾನಿಲ್ಲ ಅಲ್ಲಿ. ನಾನು ಹೋಗಿ ಒಂದಾಗಿ ಆಗಿದೆ ಹರಿಯಲ್ಲಿ. ಅದೇ ಇರುವಂಥದ್ದು ಅಂತ ಯೋಗ ಅಂದರೆ ಅಂತ. ಹಾಗಾಗಿ ಇದನ್ನು ಬೇರೆ ಬೇರೆ ದರ್ಶನಗಳು ಬೇರೆ ಬೇರೆ ಭಾಷೆಯಲ್ಲಿ ಹೇಳಿದ್ದಾವೆ, ಬೇರೆ ಬೇರೆ ರೂಪದಲ್ಲಿ ಹೇಳಿದ್ದಾವೆ. ಅದ್ವೈತಕ್ಕೆ ಹೋದರೆ ಅದಕ್ಕೆ ಇನ್ನೊಂದು ಕತೆ ಬರ್ತದೆ ಇದನ್ನೇ ಹೇಳಲಿಕ್ಕೆ. ಆ ಕಥೆಯು ಇದನ್ನೇ ಹೇಳುವಂಥದ್ದು. ಅದ್ವೈತ ದರ್ಶನ ಏನು ಹೇಳ್ತದೆ ಅಂದರೆ ನಿಜವಾಗಿಯೂ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ ಅಷ್ಟೇ ಅಂತ. ನಿಜವಾಗಿಯೂ ಬೇರೆ ಇಲ್ಲ ಅಂತ, ಜೀವ ಅಂತ ಪ್ರತ್ಯೇಕ ಇಲ್ಲವೇ ಇಲ್ಲ ಅಂತ, ದೇವನೇ ಇರುವಂಥದ್ದು, ಬೇರೆ ಯಾವುದೂ ಇಲ್ಲ ಅಂತ. ಆದರೆ ನಮಗೊಂದು ಭ್ರಮೆ ಇದೆ, ನಾನು ಬೇರೆ ಅಂತ. ಆ ಭ್ರಮೆ ಹೋದಾಗ ನಿಜದ ಅರಿವು ಬರ್ತದೆ ಅಂತ. ನಾನು ಮತ್ತು ಅದು ಒಂದೇ ಅಂತ ಗೊತ್ತಾಗ್ತದೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾಂ ಜೀವೋ ಬ್ರಹ್ಮೈವ ನಾ ಅಪರಹ, ಅದು ಬೇರೆ ಅಲ್ಲ. ಹಾಗೆ ತಿಳ್ಕೊಂಡಿದ್ದು ಭ್ರಮೆ ಅಷ್ಟೇ ಅಂತ ಹಾಗೆ ಹೇಳ್ತದೆ. ಯೋಗ ದರ್ಶನಕ್ಕೆ ಹೋದರೆ ಹೋಗಿ ಒಂದಾಗೋದನ್ನು ಹೇಳ್ತದೆ ಅದು. ಅಲ್ಲಿ ಹೋಗಿ ಅಂತಿಮ ತಾತ್ಪರ್ಯ ಇವೆಲ್ಲವುಗಳಲ್ಲಿ ಒಂದೇ ಇರುವಂಥದ್ದು. ಹಾಗಾಗಿ ಯೋಗ ಅಂತ ಆಗಬೇಕಾದ್ರೆ ಅದೆರಡು ಸೇರಬೇಕು, ದೇವಜೀವರು ಅಲ್ಲಿ ಸೇರಬೇಕು. ಅಥವಾ ನಾವು ಎರಡು ಅಂತ ಏನೇನಿದೆಯೋ ಅದೆಲ್ಲ ಒಂದಾಗಬೇಕು. ಎರಡು ಅಂತ ಏನೇನಿದೆ ಅಂದರೆ ಈಗ ನೋಡಿ, ದೇವ ಜೀವ ಇವ್ರ ಮಧ್ಯೆ ಯೋಗ ಆಗಬೇಕು. ಜೀವ ಬೇರೆ ಬೇರೆ ಕಾಣ್ತಾ ಇದೆ. ಈಗ ಎಷ್ಟಾರು ಜೀವಗಳು, ಯೋಗ ಆಗಬೇಕು. ಜೀವ ಜಡ ಅಂದರೆ ಈ ಪ್ರಪಂಚ ಇದೆಯಲ್ಲ,
ಮಣ್ಣಿದೆ, ಕಲ್ಲಿದೆ, ನೀರಿದೆ, ಬೆಟ್ಟ ಗುಡ್ಡಗಳಿದ್ದಾವೆ, ಈ ಗ್ರಹ ಭೂಮಿ ಇದೆ, ನಕ್ಷತ್ರಗಳಿದ್ದಾವೆ, ವಾಯುಮಂಡಲ ಇದೆ. ಇದೆಲ್ಲ ಜಡ ಅಂತ ಹೆಸರು. ಇದಕ್ಕೆ ಜೀವ ಅಲ್ಲ ಅಂತ, ಪ್ರಕೃತಿ ಅಂತ. ಇದಕ್ಕೂ ನಮಗೂ ಅಂತರ ಇದೆ, ಅದು ಬೇರೆ ನಾವು ಬೇರೆ ಅಂತ. ಹಾಗಾಗಿ ಜೀವದೇವ ಭೇದ, ಜೀವ ಭೇದ, ಜೀವ ಜಡ ಭೇದ, ಜಡ ಭೇದ ಅಂತ. ಅವುಗಳು ಈಗ ಈ ಕಲ್ಲು ಬೇರೆ, ಆ ಕಲ್ಲು ಬೇರೆ, ಈ ಮಣ್ಣು ಬೇರೆ, ಇದು ಕೆಂಪು ಮಣ್ಣು, ಅದು ಕಪ್ಪು ಮಣ್ಣು, ಈ ನೀರು ಗಂಗೆ, ಆ ನೀರು ಯಮುನೆ, ಇದು ಕಾವೇರಿ, ಇದು ಭೂಮಿ, ಅದು ಚಂದ್ರ, ಇದು ಬುಧ, ಮಂಗಲ, ಜಡ ಭೇದ ಅಂತ. ಇದು ಎಲ್ಲಿ ನೋಡಿದ್ರು ಭೇದವೇ ಅಂತ. ಜಡ ಭೇದ, ಜೀವ ಭೇದ, ಜೀವ ದೇವ ಭೇದ, ದೇವ ಜಡ ಭೇದ. ದೇವರು ಬೇರೆ, ಪ್ರಕೃತಿ ಬೇರೆ, ದೇವರುಗಳು ಬೇರೆ. ಮತ್ತೆ ಸಾಲದೆ ಇರೋದಕ್ಕೆ ಇಂದ್ರ, ಅಗ್ನಿ, ಯಮ, ವರುಣ ಅದೆಲ್ಲ ಬೇರೆ. ಅದಿಟ್ಕೊಂಡು ಜಗಳ ಬೇರೆ. ಮತ್ತೆ ಇಂದ್ರನ ಮೇಲೆ, ಅಗ್ನಿಯ ಮೇಲೆ, ಶಿವನ ಮೇಲೆ, ವಿಷ್ಣುವಿನ ಮೇಲೆ ಅದು ಬೇರೆ ಜಗಳ. ಅಲ್ಲಿ ಎಲ್ಲ ಭೇದಮಯ ನೋಡಿ. ಆದರೆ ನಿಜವಾದ ಯೋಗ ಏರ್ಪಟ್ಟಾಗ ಇದೆಲ್ಲ ಒಂದಾಗ್ಬಿಡ್ತದೆ ಅಂತ. ಜೀವನಿಗೂ ದೇವನಿಗೂ ಭೇದವಿಲ್ಲ, ಜೀವರಲ್ಲಿ ಭೇದ ಇಲ್ಲ, ಜೀವ ಜಡದಲ್ಲಿ ಭೇದ ಇಲ್ಲ, ಜಡದಲ್ಲಿ ಭೇದ ಇಲ್ಲ ಅಂತ. ಆಗ ಬರುವ ಉದ್ಗಾರ ನೇಹ ನಾನಾಸ್ತಿ ಕಿಂಚನ. ಇಲ್ಲಿ ಏನು ಬೇರೆ ಬೇರೆ ಕಾಣ್ತಾನೆ ಇಲ್ವಲ್ಲ ಅಂತ ಉಪನಿಷತ್ತಿನ ವಾಕ್ಯ ಅದು. ಇಹ ಅಂದರೆ ಆ ಸ್ಥಿತಿಯಲ್ಲಿ, ಆ ಅವಸ್ಥೆಯಲ್ಲಿ, ಯೋಗಾವಸ್ಥೆಯಲ್ಲಿ ನಾನಾ ನಾಸ್ತಿ, ನಾನಾ ಇಲ್ವಲ್ಲ ಅಂತ, ವೆರೈಟಿ ಇಲ್ವಲ್ಲ, ಒಂದೇ ಇರೋದು. ಸರ್ವಂ ಬ್ರಹ್ಮಮಯಂ ರೇ. ಎಲ್ಲಿ ನೋಡಿದ್ರು ಬ್ರಹ್ಮ, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ, ಅದೊಂದೇ ಇರೋದು. ಯೋಗದಲ್ಲಿ ಬರುವಂಥ ಉದ್ಗಾರಗಳು ಇವೆಲ್ಲವೂ ಕೂಡ ಯೋಗ ಸ್ಥಿತಿಯನ್ನು ತಲುಪಿದಾಗ ಎಲ್ಲವೂ ಒಂದೇ ಆಗುವಂಥದ್ದು. ಅವನು ಹೊರಗೆ ಬಂದು ವ್ಯವಹರಿಸುವಾಗ ಮತ್ತೆ ಅವನಿಗೆ ಪ್ರಪಂಚವಾಗಿ ಕಾಣ್ಬೋದು. ಆದರೆ ಯೋಗ ಸ್ಥಿತಿಯಲ್ಲಿದ್ದಾಗ ಅವನಿಗೆಲ್ಲ ಒಂದೇ ಕಾಣೋದು, ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ. ಯಾಕೆಂದರೆ ಇರೋದೊಂದೇ, ಮತ್ಯಾವುದೂ ಇಲ್ಲ ನಿಜವಾಗಿ. ಅಂದರೆ ಅವುಗಳ ಅಸ್ತಿತ್ವ ಇದರ ಅಸ್ತಿತ್ವದ ಹಾಗಲ್ಲ, ಆ ಪರಮಾತ್ಮನ ಅಸ್ತಿತ್ವದ ಹಾಗಲ್ಲ. ಉಳಿದ ಎಲ್ಲ ಸಂಗತಿಗಳ ಅಸ್ತಿತ್ವಗಳು ಚಂಚಲ, ಕ್ಷಣ ಪರಿಣಾಮಿ, ಕ್ಷಣ ಪರಿವರ್ತನಶೀಲ, ವಿನಾಶಿ, ನಾಶ ಆಗತ್ತೆ, ಶಾಶ್ವತ ಉಳಿಯೋದಿಲ್ಲ. ಹಾಗಾಗಿ ಇದೆ ಅಂದರೆ ಇದೆ, ಟೆಂಪ್ರರಿ ಅಷ್ಟೆ, ಸದ್ಯಕ್ಕಿದೆ ಅಂತ. ನಿನ್ನೆ ಇತ್ತ ಅಂದರೆ ಇಲ್ಲ, ನಾಳೆ ಇರ್ತದೆ ಅಂದರೆ ಇಲ್ಲ ಅಂತ. ಈ ತ್ರಿಕಾಲ ಆಬಾಧಿತ ಅಲ್ಲ ಅದು, ಮೂರು ಕಾಲದಲ್ಲೂ ಇದೆ ಅನ್ನುವಂಥದ್ದಲ್ಲ. ಇತ್ತು, ಇದೆ, ಇರ್ತದೆ ಅನ್ನುವಂಥ ಅಸ್ತಿತ್ವ ಅದು ಯಾವುದೂ ಅಲ್ಲ, ಅದು ಒಂದೇ ಒಂದು. ಹಾಗಾಗಿ ಅದು ಮಾತ್ರ ಇದೆ ನಿಜವಾಗಿ, ಮತ್ಯಾವುದೂ ನಿಜವಾಗಿ ಇಲ್ಲ, ಸದ್ಯಕ್ಕೆ ಇರುವ ಹಾಗೆ ತೋರ್ತಾ ಇದೆ ಅಷ್ಟೇ. ಹಾಗಾಗಿ ಅದನ್ನು ಏರ್ಪಡಿಸ್ಕೊಳ್ಬೇಕು, ಅಂಥ ಸ್ಥಿತಿಯನ್ನು ಏರ್ಪಡಿಸ್ಕೊಳ್ಬೇಕು. ಅದೇ ಅದ್ವೈತ ಅಂದರೆ. ಯಾವುದನ್ನು ಯೋಗ ಅಂತ ನಾವು ಕರೆದ್ವೋ ಅದನ್ನೇ ಅದ್ವೈತ ಅಂತ ಕರಿತಾ ಇರುವಂಥದ್ದು. ಅದ್ವೈತ ಅಂದರೆ ಎರಡಿಲ್ಲ ಅಂತ, ಯೋಗ ಅಂದರೆ ಎರಡು ಸೇರಿತು ಅಂತ, ಎರಡು ಒಂದಾಯಿತು. ಆ ಒಂದು ಅನ್ನೋದು ಮಾತ್ರ ನಿಜವಾದ ಸಂಖ್ಯೆ, ಮತ್ತು ಉಳಿದ ಸಂಖ್ಯೆಗಳೆಲ್ಲ ಕಾಲ್ಪನಿಕ. ಒಂದು ಮಾತ್ರ ನಿಜ ಅಂತ. ಹಾಗಾದ್ರೆ ಎರಡು ಅಂದರೆ ಏನು? ಒಂದಕ್ಕೊಂದು ಸೇರಿದ್ರೆ ಎರಡು. ಈಗ ಒಂದು ಮಾವಿನ ಹಣ್ಣಿದೆ, ಒಂದು ಮೋಸಂಬಿ ಹಣ್ಣಿದೆ, ಎರಡು ಅಂತ. ಎರಡು ಹೇಗೆ ಅಂದರೆ ಎರಡು ಸೇರಿದ್ರೆ ಎರಡು ಅಂತ. ಇದು ಸೇರೋದೇ ಇಲ್ವಲ್ಲ, ಇದು ಎಲ್ಲಿ ಸೇರಿದೆ? ಇದು ಬೇರೆ ಇದೆ, ಇದು ಬೇರೆನೇ ಇದೆ ಅಂತ. ಸೇರಿ ಒಂದೇ ಆಗೋಯ್ತು ನೀವು ಜ್ಯೂಸ್ ಮಾಡಿದ್ರಿ ಅಂದರೆ ಅದು ಒಂದು ಅಂತ ಹೆಸರು ಅದಕ್ಕೆ ಅಂತ. ಮತ್ತು ಎರಡು ಅಂತಿಲ್ಲ ಅಂತ. ಎರಡು ಸೇರಿ ಜ್ಯೂಸ್ ಮಾಡೋದಾದರೆ ಗೊತ್ತಿಲ್ಲ ನೀವು ಮಾಡ್ತಿರೋ ಇಲ್ಲೋ ಅಂತ. ನಾವು ಯಾವಾಗಲೂ ಉದಾಹರಣೆ ಕೊಡೋದು. ಈ ಉದಾಹರಣೆಗೆ ನದಿಗಳ ಲೆಕ್ಕ ಹಾಕೋದು. ಗಂಗೆ, ಯಮುನೆ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ, ಇದೆಲ್ಲ ಕೂಡಬೇಕಲ್ವಾ? ಕೂಡೋ ಲೆಕ್ಕ ಆಗಬೇಕು ಅಂದರೆ ಒಂದಕ್ಕೊಂದು ಕೂಡಿಸಿದ್ರೆ ಎರಡು, ಏಳನ್ನು ಪರಸ್ಪರ ಕೂಡಿಸಿದ್ರೆ ಅದು 7 ಅಂತ. ಈ ನದಿಗಳು ಕೂಡೋದೇ ಇಲ್ಲ ಯಾವತ್ತು, ಬೇರೆ ಬೇರೆನೇ ಇರೋದು. ಕೂಡಿದಾಗ ಸಮುದ್ರದಲ್ಲಿ ಮತ್ತೆ ಒಂದೇ ಸಂಖ್ಯೆ ಇರೋದು, ಒಂದಕ್ಕಿಂತ ಜಾಸ್ತಿ ಸಂಖ್ಯೆನೇ ಇಲ್ಲ. ಹಿಮಾಲಯ 1, ಮಲಯ 2, ಮೇರು 3, ವಿಂಧ್ಯ 4 ಅಂತ ಕುಲಪರ್ವತಗಳು ನೆನೆಸೋಕೆ ಹೊರಟ್ರೆ ಅದಲ್ಲೇ ಇದೆ, ಇದಿಲ್ಲೇ ಇದೆ, ಅದಲ್ಲೇ ಇದೆ. ಅದು ಯಾವತ್ತೂ ಕೂಡೋದಿಲ್ಲ. ಮತ್ತು ನೀವು ಕೂಡಿಸೋದೇನು?
ಕೂಡಿಸುವಿಕೆ ಅನ್ನೋದು ಕೇವಲ ಕಾಲ್ಪನಿಕ ಮಾತ್ರ, ಬುದ್ಧಿಯಲ್ಲಿ ಮಾತ್ರ ನೀವು ಕೂಡಿಸ್ತಾ ಇರ್ತೀರಿ, ನಿಜದಲ್ಲಿ ಕೂಡಿರೋದಿಲ್ಲ. ಅದು ನಿಜದಲ್ಲಿ ಕೂಡಿಬಿಟ್ರೆ ಮತ್ತು ಒಂದು ಅಂತಲೇ ಹೆಸರು ಅದಕ್ಕೆ, ಅದು ಎರಡಾಗೋದಿಲ್ಲ. ಆಮೇಲೆ ಎರಡು ಹೇಗೋದು? ಎರಡು ಅಂತ ಆಗ್ಬೇಕಾದ್ರೆ ಎರಡು ಪ್ರತ್ಯೇಕ ಇರಬೇಕಲ್ವಾ? ಪ್ರತ್ಯೇಕ ಇದ್ರೆ ಮತ್ತೆ ಕೂಡಿದ್ಯಾನ ನೀವು? ಒಂದು ಮಾತ್ರವೇ ನಿಜವಾದ ಒಂದು ಅಂಕೆ, ಮತ್ತೆಲ್ಲ ಕಲ್ಪನೆ ಇದೊಂದು. ಅದನ್ನೇ ಶಂಕರರು ಹೇಳಿದ್ದು, ಒಂದು ಮಾತ್ರವೇ ಸತ್ಯ ಅಂತ. 2, 3, 4 ನೀವು ಎಷ್ಟು ಸಂಖ್ಯೆ ಬೇಕಾದ್ರೂ ಹೇಳಿ, ಅದೆಲ್ಲ ಬೌದ್ಧಿಕ, ಅದೆಲ್ಲ ಕಾಲ್ಪನಿಕ, ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳೋದು ಮಾತ್ರ ಅಂತ. ಹಾಗಾಗಿ ಅದೆಲ್ಲ ನೀಗಿ ಒಂದೇ ಆಗಿ ನಿಂತಾಗ ಯೋಗ ಅಂತ ಹೆಸರು ಅದಕ್ಕೆ ಅಂತ. ಅಲ್ಲಿಯೇ ಭದ್ರತೆ ಇರುವಂಥದ್ದು ನಿಜವಾಗಿ ಅಂತ. ಈಗ ನಾವು ಬಾಡಿಗೆ ಮನೇಲಿದ್ದರೆ ಭದ್ರತೆ ಇದೆಯಾ ಹೇಳಿ? ಬಾಡಿಗೆ ಮನೇಲಿದ್ದರೆ ರಾತ್ರಿ 3 ಆಯಿತು, ಹೊರಡನೆ ತೆರಳಬೇಕು ಅಂತ. ಬಾಡಿಗೆ ಮನೆ ಭದ್ರತೆ ಅಲ್ಲ. ಸ್ವಂತ ಮನೆ ಆಗಬೇಕು ಅಂತ ಪ್ರಯತ್ನ ಮಾಡ್ತೀವಿ ನಾವು ಜೀವನ ಇಡೀ. ಯಾಕೆಂದರೆ ಯಾರು ಹೇಳು ಅಂತ ಅನ್ನಬಾರ್ದು ಅಂತ, ಆ ಕಾರಣಕ್ಕೋಸ್ಕರ ಸ್ವಂತ ಮನೆ ಅಂತ ಮಾಡ್ತೇವೆ. ಹಾಗಂತ ಅಲ್ಲೂ ಏನು ಕಾಯಂ ಇರೋಕ್ಕಾಗ್ತದೆ ಅಂದರೆ ಇಲ್ಲ ಅಂತ. ಇದೇ ಸ್ವಂತ ಅಲ್ವಲ್ಲ, ಈ ಶರೀರವೇ ಸ್ವಂತ ಅಲ್ಲದೆ ಇರೋದ್ರಿಂದ ಆ ಮನೆಯಿಂದ ಯಾರು ಹೇಳು ಅಂತ ಹೇಳದೇ ಇದ್ದರು, ಇಲ್ಲಿಂದ ಹೇಳು ಅಂತ ಹೇಳೋರು ಇದ್ದಾರೆ. ಆಯಿತು, ಇದರಲ್ಲಿ ನನಗೆ ಎಷ್ಟು ದಿವಸಕ್ಕೆ ಏನು ಬಾಡಿಗೆ ಕೊಟ್ಟಿದ್ದು ಆ ಸಮಯ ಮುಗೀತು, ಹೊರಡು ಇಲ್ಲಿಂದ ಅಂತ ಶರೀರದಿಂದ ಹೇಳಿಸೋರಿದ್ದಾರಲ್ಲ. ಆಗ ನೀವು ಪರ್ಮನೆಂಟ್ ವ್ಯವಸ್ಥೆ ಏನಾದರೂ ಮಾಡ್ಕೋಬೇಕಲ್ಲ, ಶಾಶ್ವತ ವ್ಯವಸ್ಥೆ ಬೇಕಲ್ಲ, ಎಂದಾದ್ರೂ ಒಂದೇನು ಹೋಗಲೇಬೇಕಲ್ಲ ಇಲ್ಲಿಂದ. ಇಲ್ಲಿ ಚೆನ್ನಾಗಿರಿಪ್ಪ, ನಾವೇನು ಬೇಡ ಅಂತ ಹೇಳಲಿಲ್ಲ. ನೀವೇನು ಉಡಬೇಕು ಉಣ್ಬೇಕು ಉಣ್ಣಿ ಎಲ್ಲ ಮಾಡಿ, ಆದರೆ ಮುಂದೊಂದಿನ ಹೋಗೋಕ್ಕಿದೆಯಲ್ಲ ಅಂತ. ಆಗ ಆ ವ್ಯವಸ್ಥೆ ಏನು ಅಂತ, ಒಂದು ಖಾಯಂ ವ್ಯವಸ್ಥೆ ಬೇಡವಾ, ಪರ್ಮನೆಂಟ್ ವ್ಯವಸ್ಥೆ ಬೇಡವಾ? ಅದೇ ಯೋಗ ಅಂದರೆ. ನಮ್ಮ ನಿಜವಾದ ಮನೆಯನ್ನು ನಮಗೆ ತೋರಿಕೊಡುವಂಥದ್ದು, ಆ ಮನೆಯ ಬಾಗಿಲನ್ನು ತೆರೆಸಿಕೊಡುವಂಥದ್ದು ಯೋಗ ಅಂದರೆ ಅಂತ. ಅಲ್ಲಿ ಹೋದಾಗ ಜಗತ್ತೆಲ್ಲ ನಮ್ಮ ಮನೆ ಆಗಿರ್ತದೆ, ಇಡೀ ಜಗತ್ತು, ಸರ್ವ ಜಗತ್ತು ನಮ್ಮ ಮನೆ ಆಗಿರ್ತದೆ. ಎಲ್ಲ ಜೀವಗಳು ನಮ್ಮ ಅಂಶ, ನಮ್ಮ ಅಂಗ ಆಗಿರ್ತವೆ ಅಲ್ಲಿ. ಯಾರೂ ಬೇರೆ ಅಲ್ಲ, ಯಾರೂ ಹೊರಗಲ್ಲ, ಹೊರತಲ್ಲ. ಹಾಗಾಗಿ ಅಂಥ ಒಂದು ಅಲೌಕಿಕ ಸ್ಥಿತಿಯನ್ನು ಯೋಗ ಅನ್ನೋ ಪದ ಹೇಳ್ತಾ ಇದೆ. ಯುಕ್ತಿಯನ್ನು, ಕೂಡುವಿಕೆಯನ್ನು ಅದು ಹೇಳ್ತಾ ಇದೆ. ಅಪರೂಪದ ಒಂದು ಸೇರುವೆಯನ್ನು, ಇಲ್ಲೆಲ್ಲೂ ಸಿಗದೇ ಇರುವಂಥ ಒಂದು ಸೇರುವೆಯನ್ನು ಆ ಪದ ಹೇಳ್ತಾ ಇದೆ. ಹಾಗೆ ಅದಕ್ಕಾಗಿ 8 ಅಂಗಗಳ ಸಾಧನೆಯನ್ನು ಮಾಡಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಧ್ಯಾನ, ಸಮಾಧಿ. ಈ ಧಾರಣ, ಧ್ಯಾನ ಅನ್ನೋದನ್ನು ಕೆಲವರು ಹಾಗೆ ಹೇಳ್ತಾರೆ, ಕೆಲವರು ಹೀಗೆ ಹೇಳ್ತಾರೆ. ಹೇಗೆ ಹೇಳಿದ್ರು ಅದಕ್ಕೆ ಅದರದ್ದೇ ಆದ ವಿವರಣೆಗಳಿದೆ. 8 ಅಂಗಗಳು, ಈ 8 ಅಂಗಗಳಿಂದ ನಾವು ಅದನ್ನು ಸಾಧನೆ ಮಾಡಬೇಕು, ಆ ಸೇರುವೆಯನ್ನು ಸಾಧನೆ ಮಾಡಬೇಕು. ಈ 8 ಅಂಗಗಳು ಕೂಡ ಆ ಪರಮಸಿದ್ಧಿಗೆ ಬೇಕೇ ಬೇಕು, ಪರಮಾತ್ಮ ಸಿದ್ಧಿಗೆ ಬೇಕೇ ಬೇಕು. ಅಷ್ಟೇ ಅಲ್ಲ, ಇಲ್ಲಿ ಚೆನ್ನಾಗಿರ್ಲಿಕ್ಕೂ ಬೇಕು ಅವೆಲ್ಲವೂ ಕೂಡ ಅಂತ. ಈ 8 ಅಂಗಗಳು ನಾವು ಇಲ್ಲಿ ಚೆನ್ನಾಗಿರೋ ಹಾಗೆ ಮಾಡ್ತೇವೆ, ಕೇವಲ ಅಲ್ಲಿ ಮಾತ್ರ ಅಲ್ಲ, ಆ ದೃಷ್ಟಿಯಿಂದಲೂ ಬೇಕು ಅದು ಅಂತ. ಹಾಗಾಗಿ ಇಹದಲ್ಲಾಗಲಿ ಪರದಲ್ಲಾಗಲಿ ಚೆನ್ನಾಗಿರಲಿಕ್ಕೆ ಮುಖ್ಯ ಸಾಧನವಾಗಿರುವಂಥದ್ದು ಯೋಗ. ಯೋಗವನ್ನು 8 ಅಂಗಗಳ ಮೂಲಕ ಸಾಧನೆ ಮಾಡೋಣ. ಮೊದಲು ಅದನ್ನು ತಿಳಿದುಕೊಳ್ಳೋಣ. ಹರೇ ರಾಮ್.